ಎಲ್ರಿಗೂ ನಮಸ್ಕಾರ. ಇದೇನು ನೋಡ್ತಾ ಇದ್ದೀರಾ ನೀವು, 60 ಅಡಿ ಟಾರ್ ರೋಡ್ ಇದು. ಈ ಟಾರ್ ರೋಡ್ ಹೊಂದ್ಕೊಂಡಿರೋಂಥ ಜಾಗನೇ ನಿಮಗೆ 20 ಕುಂಟೆ ಇದು ನೋಡಿ. ಆ ಕಂಬದಿಂದ ಹಿಡಿದು ನಿಮಗೆ ನೋಡಿ, ಈ ಕಂಬದವರೆಗೂ ಹತ್ತತ್ರ ನಿಮಗೆ ಒಂದು 150 ಅಡಿ ರೋಡ್ ಫೇಸ್ ಬರುತ್ತಿದ್ದು ನೋಡಿ. ಇದೇನಿದೆ ಸರಿ, ಇದು 60 ಅಡಿ ಅಲ್ಲ, 80 ಅಡಿ ಟಾರ್ ರೋಡ್ ಇದು. ಈ ರೋಡ್ ಹೊಂದ್ಕೊಂಡಿರೋಂಥದ್ದೇ ಊರ ಪಕ್ಕದಲ್ಲಿರೋವಂಥದ್ದೇ ಜಾಗ, 20 ಕುಂಟೆ ಜಾಗ ನೋಡಿ. ಇದು ನೋಡಿ, ಇದು ಮದ್ದೂರು ಮತ್ತೆ ಮಳವಳ್ಳಿ ಮೈನ್ ರೋಡ್ ಇದು. ಈ ರೋಡ್ ಹೊಂದ್ಕೊಂಡಿರುವಂಥದ್ದು 20 ಕುಂಟೆ ಇದು. ಇದು ಬಂದು ನಿಮಗೆ ಮದ್ದೂರಿಗೆ 7 ಕಿಲೋಮೀಟರ್ ಆಗುತ್ತೆ, KM ದೊಡ್ಡಿಗೆ 4 ಕಿಲೋಮೀಟರ್ ಆಗುತ್ತೆ. ಈ ಜಾಗ ಬಂದು ನಿಮಗೆ ಖಾಲಿ ಜಾಗ ಇದು. ಇದ್ರ ಬೆಲೆ ಬಂದು ನಿಮಗೆ 5 ಲಕ್ಷ ಹೇಳ್ತಾರೆ. ಕುತ್ಕೊಂಡು ಹೆಚ್ಚು ಕಮ್ಮಿ ಆಗುತ್ತೆ. ನಿಮಗೆ ತುಂಬಾನೇ ಹತ್ರ, ಬೆಂಗಳೂರು ಮೈಸೂರು ರೋಡ್ಗೂ ಕೂಡ ಇದು 6 ಕಿಲೋಮೀಟರ್ ಆಗುತ್ತೆ, ಮದ್ದೂರಿಗೆ 7 ಕಿಲೋಮೀಟರ್ ಆಗುತ್ತೆ. ನೋಡಿ, ನಿಮಗೆ ಆ ಬತ್ತದಿಂದ ಹಿಡ್ದು, ಆ ಬತ್ತದಿಂದ ಅಲ್ಲಿದೆಯಲ್ಲ, ಆ ಬತ್ತದಿಂದ ಹಿಡ್ದು ಇದೇನು ಕಲ್ಲಿದೆ ನೋಡಿ, ಇಲ್ಲಿವರೆಗೂ 150 ಅಡಿ ರೋಡ್ ಫ್ರಂಟ್ ಬರುತ್ತೆ ನಿಮಗೆ. ಇದು ಬಂದು ನಿಮಗೆ ಕಮರ್ಷಿಯಲ್ ಪಟ್ಟಿ. ಇದು ಏನು ಬೇಕಾದರೂ ಮಾಡ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಬೋದು, ಒಂದು ಹಾಸ್ಪಿಟ್ಲು ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಒಂದು ನಿಮ್ಗೆ ಯಾವ ಥರ ಬೇಕೋ ಕಮರ್ಷಿಯಲ್ ಜಾಗ ಆ ಥರ ಮಾಡ್ಕೋಬೋದು. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳೆಲ್ಲ ಇದೆ. ನೀವು ಬೇಕಾದ್ರೆ ಫಾರ್ಮ್ ಹೌಸ್ ಆಗಾದರೂ ಕನ್ವರ್ಟ್ ಮಾಡ್ಕೋಬೋದು. ಯಾಕೆಂದರೆ ರೋಡ್ಗೆ 150 ಅಡಿ ಫ್ರಂಟ್ ಸಿಗೋದ್ರಿಂದ ಈ ಥರ ತೆಂಗಿನ ತೋಟ ಆದರೂ ನೀವು ಮಾಡ್ಕೋಬೋದು. ಈ ಜಾಗನ, ಇದೇನು ಖಾಲಿ ಜಾಗ ಇದೆ, ಇಲ್ಲಿಂದ ಈ ಕಂಬದಿಂದ ಹಿಡಿದು ಅದು 1, 2, 3 ಕಂಬದವರೆಗೂ ಇದು ರೋಡ್ ಫ್ರಂಟೇಜ್ ಸಿಗುತ್ತೆ ನಿಮಗೆ. ಇದು ಬಂದು ವೆಸ್ಟ್ ಫೇಸಿಂಗ್ ಬರುತ್ತೆ ನಿಮಗೆ. ನೋಡಿ, ಅಕ್ಕಪಕ್ಕ ಎಲ್ಲ ತೆಂಗಿನ ತೋಟಗಳು, ಮತ್ತು ಊರು ಪಕ್ಕದಲ್ಲೇ ಇದೆ ನೋಡಿ. ಊರು ಪಕ್ಕದ ಜಾಗ ಇದು. ಮತ್ತು ನೀವು ವಿದ್ಯುತ್ ಕಂಬ ಎಲ್ಲ ಇರೋದ್ರಿಂದ ನೀವು ಏನು ಬೇಕಾದ್ರೂ ಇಲ್ಲಿ ಕಮರ್ಷಿಯಲ್ ಆಗಿ ಮಾಡ್ತೀವಿ ಅಂತಂದ್ರೂ ಏನು ಬೇಕಾದರೂ ಮಾಡ್ಬೋದು. ಎಲ್ಲ ಪಂಚಾಯತಿಯಿಂದ ನಿಮಗೆಲ್ಲ ಸೌಲಭ್ಯಗಳು ಸಿಗುತ್ತೆ. ಮತ್ತು ಊರು ಪಕ್ಕದ್ದೇ ಆಗಿರೋದ್ರಿಂದ ನಿಮಗೆ ಪ್ರತಿಯೊಂದು ಏನೇನು ಪಂಚಾಯತಿಯಿಂದ ಬರುತ್ತೆ ಅದೆಲ್ಲ ನಿಮಗೆ ಸಿಗುತ್ತೆ ನೋಡಿ. 1, 2, 3 24 ಗಂಟೆನೂ ಗಾಡಿಗಳು ಓಡಾಡ್ತಾನೆ ಇರುತ್ತೆ ಇಲ್ಲಿ.